ಗೃಹಿಣಿ. ಗೃಹಿಣಿ ಮನೆಯ ಗೃಹಲಕ್ಷ್ಮಿ. ಮನೆಯಲ್ಲಿ ಮಾಡುವ ಕೆಲಸಗಳು ತುಂಬ ಪವಿತ್ರ ಮತ್ತು ಅಮೂಲ್ಯವಾದವು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ದೀಪ ಹಚ್ಚುವುದು ಇದು ಮನೆಯಲ್ಲಿ ಶುದ್ಧತೆ, ಪವಿತ್ರತೆ ಮತ್ತು ಶಾಂತಿಯನ್ನು ತರುತ್ತದೆ. ದೇವರ ಪೂಜೆ, ತುಳಸಿ ಪೂಜೆ, ದೇವರ ಕೃಪೆ ಮನೆಯಲ್ಲಿ ನೆಲೆಸುತ್ತದೆ. ಯಾವ ಮನೆಯಲ್ಲಿ ಗೃಹಿಣಿಯು ಶುದ್ಧತೆಯಿಂದ ಕಾಪಾಡಿಕೊಂಡು ಹೋಗುತ್ತಾಳೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ಸದಾ ನೆಲೆಸಿರುತ್ತಾರೆ. ವಾರದ ಪೂಜಾ ಕ್ರಮಗಳು ಹೀಗಿವೆ. ಸೋಮವಾರ ಶಿವಪೂಜೆ, ಮಂಗಳವಾರ ಗಣಪತಿ ಮತ್ತು ದುರ್ಗಾ ಪೂಜೆ, ಬುಧವಾರ ವಿಷ್ಣು ಪೂಜೆ ಅಥವಾ ತುಳಸಿ ಪೂಜೆ, ಗುರುವಾರ ಗುರುದೇವ ಲಕ್ಷ್ಮೀನಾರಾಯಣ ಪೂಜೆ, ಶುಕ್ರವಾರ ಲಕ್ಷ್ಮೀ ಪೂಜೆ, ಅಕ್ಕಿ ಅಥವಾ ಬೆಲ್ಲ ನೈವೇದ್ಯ, ಶನಿವಾರ ಶನಿ ಮತ್ತು ತುಳಸಿ ಪೂಜೆ, ಎಣ್ಣೆ ದೀಪ ಹಚ್ಚುವುದು. ಆರ್ಥಿಕ ಮತ್ತು ಮಾನಸಿಕ ಒಳಿತು. ಗೃಹಿಣಿ ಧನವನ್ನು ಸಾವಧಾನವಾಗಿ ಉಪಯೋಗಿಸಿದರೆ ಮನೆ ಸದೃಢವಾಗಿರುತ್ತದೆ. ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಿಸಿದರೆ ದೇವರು ಸ್ವಯಂ ನೆಲೆಸುತ್ತಾರೆ. ಕೋಪ, ನಿಂದೆ, ಅಸೂಹೆ ಇವುಗಳನ್ನು ದೂರವಿಟ್ಟರೆ ಶುಭ ಫಲ ಹೆಚ್ಚುತ್ತದೆ. ಈ ಕೆಲಸಗಳು ಸಣ್ಣ ಆದರೆ ಪರಿಣಾಮಕಾರಿ ಕ್ರಮಗಳಿವು. ಅವು ಏನೆಂದು ನೋಡುವುದಾದರೆ ಹೀಗಿದೆ ಬನ್ನಿ. ಬೆಳಿಗ್ಗೆ ತುಳಸಿಗೆ ನೀರು ಹಾಕಿ ಪ್ರಾರ್ಥನೆ ಮಾಡುವುದು. ಶನಿವಾರ ಕಾಗೆಗಳಿಗೆ ಅನ್ನ ನೀಡುವುದು. ಪ್ರತಿ ಅಮಾವಾಸ್ಯೆ ಅಥವಾ ಶುಕ್ರವಾರದಂದು ದೀಪ ಹಚ್ಚುವುದು. ಅತಿಥಿಗೆ ನಗೆಯಿಂದ ಸ್ವಾಗತ ಮಾಡುವುದು ಅತಿಥಿ ದೇವೋ ಭವ. ಹೀಗೆ ಮಾಡಿದರೆ ಗೃಹಿಣಿಯ ಜೀವನದಲ್ಲಿ ಶಾಂತಿ, ಆರೋಗ್ಯ, ಐಶ್ವರ್ಯ ಮತ್ತು ಪತಿ ಮಕ್ಕಳ ಸುಖ ಸದೃಢವಾಗಿರುತ್ತದೆ. ಇದೇ ರೀತಿ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ ಇವತ್ತಿನ ಈ ಉಪಯುಕ್ತ ಮಾಹಿತಿಯ ವಿಡಿಯೋವನ್ನು ಇಂದಿಗೆ ಎಂಡ್ ಮಾಡ್ತಾ ಇದ್ದೇವೆ. ಇದೇ ರೀತಿ ಹೊಸ ವಿಡಿಯೋಗಳಿಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಕೇಳಿದ್ದಕ್ಕಾಗಿ ಧನ್ಯವಾದಗಳು.